ಹಾಯ್ ಸ್ನೇಹಿತರೆ, ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ನ ವಿಶೇಷ ವಿಡಿಯೋನಲ್ಲೂ ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತಾವು ಕೂಡ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಿ ವರ್ಷಕ್ಕೆ 6,000 ರೂಪಾಯಿ ಪಡಿತಾ ಇದ್ದು, ಸದ್ಯಕ್ಕೆ ನಿಮ್ಮ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಹಣ ಏನಾದರೂ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ, ನಿಮ್ಮ ಅಕೌಂಟ್ಗೆ PM ಕಿಸಾನ್ ಹಣ ಬರ್ತಾ ಇಲ್ಲ, ಅದರ ಬಗ್ಗೆ ನೀವು ಸ್ಟೇಟಸ್ ಅನ್ನ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡುವಾಗ ನಿಮಗೆ ಸರಿಯಾಗಿ ಸ್ಟೇಟಸ್ ತೋರಿಸ್ತಾ ಇಲ್ಲ, ಯಾವ ಕಾರಣಕ್ಕೆ ನಮ್ಮ PM ಕಿಸಾನ್ ಯೋಜನೆಯ ಹಣ ಜಮಾ ಆಗ್ತಾ ಇಲ್ಲ, ಅಥವಾ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡುವುದು ಹೇಗೆ? ಹೌದು ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹೊಸ ಮೊಬೈಲ್ ಆ್ಯಪ್ ಇದೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಈ ಒಂದು ಆ್ಯಪ್ ಮೂಲಕ ಕೇವಲ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕೊಂಡು ನಿಮ್ಮ ಸ್ಟೇಟಸ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡುವುದು ಎಂಬುದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆ್ಯಪ್ ಅಲ್ಲಿ ಸ್ಟೇಟಸ್ ಒಳಗಡೆ ನಿಮ್ಮ ಅಕೌಂಟ್ಸ್ ಸೀಡಿಂಗ್ ಆಗಿದೆನಾ ಇಲ್ಲ, ಲ್ಯಾಂಡ್ ಕೂಡ ಸೀಡಿಂಗ್ ಆಗಿದೆನಾ ಇಲ್ಲ, KYC ಆಗಿದೆನಾ ಇಲ್ಲ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ಆ್ಯಪ್ ಅಲ್ಲಿ ಪಡಿಬಹುದು. ಹಾಗಾದ್ರೆ ಈ ಆ್ಯಪ್ ಇಲ್ಲಿ ಸಿಗುತ್ತೆ, ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು, ಯಾವ ರೀತಿ ಲಾಗಿನ್ ಆಗಬೇಕು, ಯಾವ ರೀತಿ ಈ ಒಂದು ಸ್ಟೇಟಸ್ ಅನ್ನು ನೋಡಬೇಕು ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ಲಿಕ್ಕೆ ನೀವು ಏನ್ ಮಾಡಬೇಕಪ್ಪ ಅಂತಂದ್ರೆ, ನೀವು ಯೂಟ್ಯೂಬ್ ಒಳಗಡೆ ಹೋಗಿ ಸರ್ಚ್ ಬಾಕ್ಸ್ ಅಲ್ಲಿ RK ಕೆಂಬಾವಿ ಅಂತ ಸರ್ಚ್ ಮಾಡಿ. RK ಕೆಂಬಾವಿ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಚಾನಲ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು RK ಕೆಂಬಾವಿ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು RK ಕೆಂಬಾವಿ ಯೂಟ್ಯೂಬ್ ಚಾನಲ್ ಒಳಗಡೆ ಇಲ್ಲಿ ವಿಡಿಯೋಸ್ಗಳು ಇರ್ತವೆ. ಆ ವಿಡಿಯೋಸ್ಗಳ ಲಿಸ್ಟ್ ಅಲ್ಲಿ ಹೋದಾಗ ನಿಮಗೆ ಈ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋನ ನೀವು ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಹೋಗಿ ಇಲ್ಲಿ ಪ್ಲೇಸ್ಟೋರ್ ಇರುತ್ತೆ, ನೀವು ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಕೆಳಗಡೆ ಒಂದು ಸರ್ಚ್ ಇದೆಯಲ್ಲ, ಆ ಸರ್ಚಲ್ಲಿ ಹೋಗಿ PM ಕಿಸಾನ್ ಅಂತ ಟೈಪ್ ಮಾಡಿ. ಇಲ್ಲಿ ಹೋಗಿ ನೀವು PM ಕಿಸಾನ್ ಅಂತ ಟೈಪ್ ಮಾಡಿ. PM ಕಿಸಾನ್ ಟೈಪ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಆ್ಯಪ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಇನ್ಸ್ಟಾಲ್ ಅಂತ ಆಪ್ಷನ್ ಬರುತ್ತೆ, ಆ ಇನ್ಸ್ಟಾಲ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಆ್ಯಪು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗುತ್ತೆ. ಸೊ ಈ ಥರ ಇನ್ಸ್ಟಾಲ್ ಆದಾಗ ದಯವಿಟ್ಟು ನೀವು ಗೌರ್ಮೆಂಟ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು PM ಕಿಸಾನ್ GOI ಅಂತ, ಇದೇ ಒಂದು ಗೌರ್ಮೆಂಟ್ ಆ್ಯಪು. ಈ ಆ್ಯಪನ್ನು ಮಾತ್ರ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಬೇರೆ ಆ್ಯಪ್ ಯಾವುದು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಓಪನ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಪರ್ಮಿಷನ್ ಕೇಳುತ್ತೆ, ನೀವು ಅದನ್ನು ಅಲೋ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಮಾಡಿ. ಆಮೇಲೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಕ್ಕೆ ಬರುತ್ತೆ, ಇಲ್ಲಿ ನೀವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಲ್ಯಾಂಗ್ವೇಜ್ ಓಕೆ ಆಗುತ್ತೆ, ಅದನ್ನು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ ಓಪನ್ ಆದಮೇಲೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಒಂದು ಲಾಗಿನ್ ಆಪ್ಷನ್ ಇದೆ ನೋಡಿ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಪ್ಡೇಟ್ ಮೊಬೈಲ್ ಲಾಗಿನ್ ಆಪ್ಷನ್. ನೀವು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಇಲ್ಲಿ ಲಾಗಿನ್ ಟೈಪ್ ಬರುತ್ತೆ. ಇಲ್ಲಿ ಸ್ಟೇಟ್ ಆಫಿಷಿಯಲ್ಸ್, ಬೆನಿಫಿಷಿಯರಿ, ಎಕ್ಸ್ಟರ್ನಲ್ ಯೂಸರ್ಸ್ ಆ್ಯಂಡ್ ವಿಲೇಜ್ ಆಫೀಸರ್ಸ್ ಅಂತ ಇರುತ್ತೆ. ನಮಗೆ ಬೆನಿಫಿಷಿಯರಿ ಇರೋದ್ರಿಂದ ನಾವು ಬೆನಿಫಿಷಿಯರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬೆನಿಫಿಷರಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಎರಡು ರೀತಿ ಆಪ್ಷನ್ ಇದೆ, ಒಂದು ರಿಜಿಸ್ಟ್ರೇಷನ್ ನಂಬರ್ ID ಇಂದ ಹಾಕ್ಬೋದು, ಇನ್ನೊಂದು ಆಧಾರ್ ಕಾರ್ಡ್ ನಂಬರ್ ಇಂದ ಹಾಕ್ಬೋದು. ಫ್ರೆಂಡ್ಸ್, ಇಲ್ಲಿ ಯಾರು PM ಕಿಸಾನ್ ಸನ್ಮಾನ್ ನಿಧಿಯಲ್ಲಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತೀರಿ ಅಂತವರ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಬೇಕು, ಅಥವಾ ಆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ನೋಡಿ KA ಅಂತೇಳಿ, ಆ ನಂಬರ್ ಕೂಡ ಯಾವುದಾದ್ರೂ ಒಂದನ್ನು ನೀವು ಹಾಕಬೇಕಾಗುತ್ತೆ. ಇಲ್ಲಿ ಒಂದು ಗೆಟ್ OTP ಅಂತಿದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಸೊ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ, ಅಥವಾ ರಿಜಿಸ್ಟ್ರೇಷನ್ IDಗೆ ಅಥವಾ PM ಕಿಸಾನ್ ಯೋಜನೆಯಲ್ಲಿ ಯಾವ ನಂಬರ್ ಒಂದು ಲಿಂಕ್ ಇರುತ್ತೆ, ಆ ಒಂದು ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTPನ ನೀವು ಇಲ್ಲಿ ಹಾಕಿ ಲಾಗಿನ್ ಅಂತಿದೆ ನೋಡಿ, ಇಲ್ಲಿ ಈ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಮಗೆ OTP ಬಂದಿದೆ. OTPನ ಹಾಕೊಂಡು ನಾವು ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಆ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸೇಮ್ ಫಸ್ಟ್ ಪೇಜ್ ಏನು ಬಂದಿತ್ತಲ್ಲ ಅದೇ ರೀತಿ ಬರುತ್ತೆ. ಮೊದಲು ಇಲ್ಲಿ ಲಾಗಿನ್ ಅಂತ ಇತ್ತು, ಇವಾಗ ಲಾಗೌಟ್ ಅಂತ ಒಂದು ಆಪ್ಷನ್ ಬಂದಿದೆ. ಸ್ನೇಹಿತರೆ, ಈಗ ನಿಮಗೆ ಸ್ಟೇಟಸ್ ಒಂದು ನೋಡುವಂಥ ಆಪ್ಷನ್ ಬರುತ್ತೆ. ಅಲ್ಲಿ ಯಾವ ರೀತಿ ನಿಮಗೆ PM ಕಿಸಾನ್ ಹಣ ಬಂದಿಲ್ಲ, ಜಮಾ ಆಗ್ತಾ ಇಲ್ಲ, ಅದು ಕೂಡ ಇಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಬಹುದು. ಇವಾಗ ನೀವು ಇಲ್ಲಿ ಮೇಲ್ಗಡೆ ಡ್ಯಾಶ್ ಬೋರ್ಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಬೆನಿಫಿಷಿಯರಿ ನೇಮ್ ಇದೆ, ಆಮೇಲೆ ಇಲ್ಲಿ ಅವರ ಮೊಬೈಲ್ ನಂಬರು, ಆಮೇಲೆ ಅವರ ID ಇರುತ್ತೆ, ಆಮೇಲೆ ಅಡ್ರೆಸ್ ಇರುತ್ತೆ. ಸ್ನೇಹಿತರೆ ಇದೆ ನೋಡಿ ಸ್ಟೇಟಸ್, ಬೆನಿಫಿಷಿಯರಿ ಸ್ಟೇಟಸ್ ಒಳಗಡೆ ಇಲ್ಲಿ ಲ್ಯಾಂಡ್ ರಿಕಾರ್ಡ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಇದೆ. ಈ ರೀತಿ ನಿಮಗೂ ಕೂಡ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಇರಬೇಕು. ನಂತರ ಆಧಾರ ಸೀಡಿಂಗ್ ವಿತ್ ಬ್ಯಾಂಕ್ ಅಕೌಂಟ್ ಎಸ್ ಅಂತಿದೆ, ಅದು ಕೂಡ ಇರಬೇಕು. ಆಮೇಲೆ KYC ಸ್ಟೇಟಸ್ ಎಸ್ ಅಥವಾ ನೋ ಅಂತ ಇರುತ್ತೆ. ಸೊ ಇಲ್ಲಿ ಈ ರೀತಿ ಕೂಡ ಎಸ್ ಅಂತ ಇರಬಹುದು. ಹಾಗೆ ಇಲ್ಲಿ ನಿಮಗೆ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕಂತು ವೈಸ್ ಇನ್ಸ್ಟಾಲ್ಮೆಂಟ್ ನಂಬರ್ಸ್ ಇರ್ತವೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಸುಮಾರು ಇನ್ಸ್ಟಾಲೇಷನ್ ನಂಬರ್ಸ್ ಇರ್ತವೆ. ಯಾವ ಇನ್ಸ್ಟಾಲೇಷನ್ ನಂಬರ್ ನಿಮಗೆ ಯಾವಾಗ ಜಮಾ ಆಗಿದೆ, ಯಾವ ಇನ್ಸ್ಟಾಲೇಷನ್ ಅಲ್ಲಿ ನಿಮಗೆ ಹಣ ಜಮಾ ಆಗಿದೆ ಎಂಬುದು ಕೂಡ ಮಾಹಿತಿ ತಿಳ್ಕೋಬಹುದು. ಈಗ ನಾವು 11ನ ಕ್ಲಿಕ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ವಿ. ಇಲ್ಲಿ ಅವರ ಹೆಸರು, ಸ್ಟೇಟು, ಡಿಸ್ಟ್ರಿಕ್ಟು ಎಲ್ಲ ಬರುತ್ತೆ. ಆಮೇಲೆ ಹಣ ಜಮಾ ಆಗಿರುವಂಥ ಡೇಟ್ ಕೂಡ ಇಲ್ಲಿದೆ ನೋಡಿ, 11th ಇನ್ಸ್ಟಾಲ್ಮೆಂಟ್ 20/11/2025 ಹಣ ಜಮಾ ಆಗಿದೆ. ಈ ರೀತಿ ನೀವು ಕೂಡ ಈ ಒಂದು ಮೊಬೈಲ್ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೊಬೈಲ್ ಆ್ಯಪ್ ಅಲ್ಲಿ
ಬೆನಿಫಿಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ.